ವೈದ್ಯೋ ನಾರಾಯಣೋ ಹರಿ. ನೋಡಿ, ವೈದ್ಯ ಬಂದು ರೈಟ್ ಟೈಮ್ ರೈಟ್ ಡಾಕ್ಟರ್. ಜನಗಳ ಜೊತೆಗೆ ಜನರನ್ನ ಮತ್ತೆ ಆಸ್ಪತ್ರೆ ಅಥವಾ ವೈದ್ಯರನ್ನ ಇಬ್ಬರ ಮಧ್ಯ ಸೇತುವಾಗಿ ಕೆಲಸ ಮಾಡುವಂಥದ್ದು. ವೈದ್ಯ ಬಂಧುಗೆ ಕರೆ ಮಾಡಿ ಆಸ್ಪತ್ರೆಗೆ ಹೋದರೆ ಲಾಭಗಳೇನು? ನೀವು ನಮಗೆ ಕರೆ ಮಾಡಿ ಹೋಗೋದ್ರಿಂದ ಒಂದು ಟ್ರ್ಯಾಕ್ ಇರುತ್ತೆ, ನಿಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ, ಜೊತೆಗೆ ಆಸ್ಪತ್ರೆ ಮತ್ತು ವೈದ್ಯರ ಜೊತೆ ಸಂಪರ್ಕದಲ್ಲಿರ್ತೀವಿ. ಏನಾಗ್ತಾ ಇದೆ ಇಲ್ಲಿ, ಏನು ಅಡ್ವೈಸ್ ಮಾಡಿದ್ರು, ಎಲ್ಲ ರಿಪೋರ್ಟ್ಗಳು ಕೂಡ ನಮಗೆ ಗೊತ್ತಾಗತ್ತೆ. ಇಲ್ಲ ಯಾರೊಬ್ಬರು ಕೇಳಿದ್ರು ನಿಮಗೆ ಕಾಲ್ ಮಾಡಿ ಯಾಕೆ ಹೋಗಬೇಕು ಅಂತ. ನಾಳೆ ನೀವು ಏನಾದರೂ ಹೆಚ್ಚು ಕಮ್ಮಿ ಆಸ್ಪತ್ರೆನ ಬ್ಲೇಮ್ ಮಾಡುವಂಥದ್ದಾಗಲಿ, ನಮ್ಮನ್ನು ಬ್ಲೇಮ್ ಮಾಡುವಂಥದ್ದಾಗಲಿ, ಇದು ಯಾವುದೂ ಆಗಬಾರ್ದು ಅನ್ನೋ ಉದ್ದೇಶ. ಅಂದರೆ ಸಂಪೂರ್ಣವಾದ ರಿಪೋರ್ಟ್ಸ್ಗಳೇನಿದೆ, ಪ್ರತಿಯೊಂದು ರಿಪೋರ್ಟ್ಸ್ಗಳು ಕೂಡ ನಮಗೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ನಮ್ಗೆ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ, ಜೊತೆಗೆ ರಿಯಾಯಿತಿ ಹೇಳೋದಕ್ಕೆ ಈಸಿ ಆಗುತ್ತೆ. ಆ ಕಾಯಿಲೆ ಅಥವಾ ಏನಾದರೂ ಕಾಂಪ್ಲಿಕೇಶನ್ ಇದೆಯಾ ಅಂತ ಕೇಸ್ಗಳಿಲ್ಲ, ಅದನ್ನು ಕೂಡ ನಿಮಗೆ ಕನ್ವೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಕಾಲ್ ಮಾಡಿ ಹೋದರೆ ತುಂಬ ಒಳ್ಳೆಯದು. ಸೆಕೆಂಡ್ ಒಪಿನಿಯನ್ ಪಡೆಯೋಕ್ಕೆ ವೈದ್ಯ ಬಂಧು ಹೇಗೆ ಸಹಾಯ ಮಾಡುತ್ತೆ? ನಾವು ಸಾಕಷ್ಟು ವಿಡಿಯೋಗಳನ್ನ ನೋಡ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಎಲ್ಲ ಕಡೆಯೂ ಒಂದೇನಾಗಿದೆ ಅಂದರೆ, ಸರ್ಜರಿ ನಿಜವಾಗ್ಲೂ ಅಗತ್ಯ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಹಾಗಾಗಿ ಸೆಕೆಂಡ್ ಒಪಿನಿಯನ್ ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಸೆಕೆಂಡ್ ಒಪಿನಿಯನ್ ಇಲ್ಲಿ ಹೇಗಾಗುತ್ತೆ ಅನ್ನೋದು ಭಾಳ ಮುಖ್ಯ. ಈಗ ಯಾವುದೋ ಒಂದು ವೈದ್ಯರನ್ನು ಯಾರೋ ಭೇಟಿ ಮಾಡಿರ್ತಾರೆ, ಅದು ಯಾರೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅಲ್ಲಿ ಅವರಿಗೊಂದು ಸೆಕೆಂಡ್ ಒಪಿನಿಯನ್ ಬೇಕು. ಏನು, ನಿಜವಾಗ್ಲೂ ಸರ್ಜರಿ ಅಗತ್ಯ ಇದೆಯಾ ಅನ್ನೋಂಥ. ಅಂಥ ಸಂದರ್ಭ ಬಂದಾಗ ಆ ರಿಪೋರ್ಟ್ಗಳೇನಿದೆ, ಆ ರಿಪೋರ್ಟನ್ನು ನಮಗೆ ಕಳಿಸಿ, ಈ ಥರ ಸರ್ಜರಿಗೆ ಹೇಳಿದ್ದಾರೆ, ಇದು ಚೆಕ್ ಮಾಡೋದು. ಅದು ಸರ್ಜರಿ ನಿಜವಾಗ್ಲೂ ಅಗತ್ಯ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ನಾವೇನು ಮಾಡ್ತೀವಿ, ತಜ್ಞ ವೈದ್ಯರನ್ನು ಸಂಪರ್ಕಿಸ್ತೀವಿ. ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ವೈದ್ಯರನ್ನು ಸಂಪರ್ಕ ಮಾಡಿ ಅವ್ರನ್ನ ನಾವು ಕೇಳ್ತೀವಿ, ಈ ಥರ ಒಂದು ರಿಪೋರ್ಟ್ನ ನೋಡಿ ಹೇಳಿ. ಅವ್ರ ಹತ್ರ ನಾವು ಮಾತಾಡಿದಾಗ ಅವರು ಸಜೆಷನ್ ಕೊಡ್ತಾರೆ. ಜೊತೆಗೆ ಇನ್ನೊಬ್ಬರು ನೋಡ್ತೀವಿ ನಾವು, ಯಾಕಂದರೆ ಅದು ಸ್ಪಷ್ಟವಾಗಿರಬೇಕು. ಅಗತ್ಯ ಇದೆ ಅಂದರೆ ಅಗತ್ಯ ಇದೆ ಅಂತ ಹೇಳ್ತೀವಿ, ಅಗತ್ಯ ಇಲ್ಲ ಅಂದರೆ ದಯವಿಟ್ಟು ಬೇಡ ಸದ್ಯಕ್ಕೆ. ಅಂದರೆ ಇನ್ನು ಕೆಲವೊಂದು ಕೇಸ್ಗಳೇನಾಗುತ್ತೆ, 3-4 ವರ್ಷ ಆದಮೇಲೆ ಮಾಡಿಸ್ಕೋಬೋದು, ಬಟ್ ಈಗಲೇ ಯಾಕೆ ಮಾಡಿಸ್ಬೇಕು ಅನ್ನೋಂಥ ಕ್ವಶನ್ ಇರುತ್ತೆ. ಅದನ್ನು ಹೇಳ್ತೀವಿ, ಸದ್ಯಕ್ಕೆ ಇಂಥ ಒಂದು ಪೊಸಿಷನಲ್ಲಿ ಸರ್ಜರಿ ಅಗತ್ಯ ಇಲ್ಲ, ಮುಂದೆ ಬೇಕಾಗಬಹುದು. ಅಂದರೆ 3-4 ವರ್ಷ ಆರಾಮಲ್ಲಿ ಇರ್ಬೋದು, ಅಥವಾ 10 ವರ್ಷ ಆರಾಮಲ್ಲಿ ಇರ್ಬೋದು, ಇಂಥ ಕೇಸ್ಗಳು ಇರ್ತವೆ. ಅದೇ ರೀತಿ ಸರ್ಜರಿ ಬೇಡ ಅಂದರೆ ಖಂಡಿತವಾಗಿ ಹೇಳ್ತೀವಿ, ಸರ್ಜರಿ ಬೇಡ, ಈ ಥರ ವೈದ್ಯರು ಹೇಳಿದ್ದಾರೆ. ಆವಾಗ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಸರ್ಜರಿ ಬೇಕು ಅಂದಾಗ ಹೇಳ್ತೀವಿ, ಈ ಥರ ಕಾಂಪ್ಲಿಕೇಶನ್ ಕೇಸಲ್ಲಿದೆ, ಆ ವೈದ್ಯರು ಹೇಳಿದ್ದು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿದೆ, ಸೊ ಹಾಗಾಗಿ ಬೇಕಾಗುತ್ತೆ ಸರ್ಜರಿ ಮಾಡಿಸ್ಬೋದು. ಎಂಡ್ ಆಫ್ ದ ಡೇ ಸರ್ಜರಿ ಮಾಡಿಸ್ಬೇಕು ಅಥವಾ ಬೇಡ ಎಲ್ಲವೂ ಕೂಡ ಅವರವರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮದೇನು ಒಂದು ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋಣ. ಹೆಚ್ಚಿನ ಟ್ರೀಟ್ಮೆಂಟ್ ಬೇಕು ಅನ್ನೋರಿಗೆ ಹೇಗೆ ಸೌಲಭ್ಯ ನೀಡುತ್ತೆ ವೈದ್ಯ ಬಂಧು? ಬೇರೆ ಜಿಲ್ಲೆಯಿಂದ ಸಾಕಷ್ಟು ಜನ ಬೆಂಗಳೂರಿಗೆ ಬರಬೇಕು ಅನ್ಕೋತಾರೆ, ಅಂದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಅಥವಾ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಅವರು ಇರೋ ಜಿಲ್ಲೆಯಲ್ಲಿ ಅಂಥ ಫೆಸಿಲಿಟಿ ಇಲ್ಲದೆ ಇರ್ಬೋದು. ಇಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರಬೇಕಾದಂತಹ ಒಂದು ಸಿಚುವೇಶನ್ ಇದ್ದಾಗ ಅವ್ರು ನಮಗೆ ಸಂಪರ್ಕ ಮಾಡಿದಾಗ ಅವ್ರಿಗೆ ಆಲ್ರೆಡಿ ನಾವು ಹೇಳಿದ್ವಿ, ಈಗ ಅಲ್ಲಿಂದ ಬರೋದಕ್ಕೆ ನಿಮ್ಗೆ ಆಗಿಲ್ಲ ಅಂದರೆ, ನಾವು ಕಷ್ಟ ಇದ್ದರೆ ಅಥವಾ ಆ ಥರದ್ದು ಏನಾದರೂ ಸಹಾಯ ಬೇಕಾದರೆ ಟ್ರೈನ್ ಟಿಕೆಟ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಆ್ಯಂಡ್ ಟ್ರೈನ್ ಟಿಕೆಟ್ ಏನು ಅದು ಅಮೌಂಟ್ ಇದೆ ಅದನ್ನು ನಾವು ಖಂಡಿತವಾಗಿ ಕೊಡ್ತೀವಿ. ಈಗ ಎಕ್ಸಾಂಪಲ್ ಆಗಿ ಬೀದರು ಅಥವಾ ಬಾಗಲಕೋಟೆ, ಗುಲ್ಬರ್ಗ ಇರ್ಬೋದು, ಅಲ್ಲಿಂದ ಬರಬೇಕಾಗತ್ತೆ ಜನ ಬೆಂಗಳೂರಿಗೆ. ಅಂಥ ಸಂದರ್ಭದಲ್ಲಿ ಈಗ ನಮ್ಮ ಜೊತೆ ಕೈ ಜೋಡಿಸಿರುವಂಥ ಆಸ್ಪತ್ರೆಗಳೇನಿದೆ, ಈ ಆಸ್ಪತ್ರೆಗಳಲ್ಲಿ ಅವರು ಇಲ್ಲಿನ ಹೆಚ್ಚಿನ ಚಿಕಿತ್ಸೆಗಾಗಿ ಅಥವಾ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೆ ಅವರು ಬರಬೇಕು ಅಂದಾಗ ಖಂಡಿತವಾಗಿ ಅವರಿಗೆ ಟ್ರೈನ್ ಟಿಕೆಟ್ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ. ಹಿರಿಯ ನಾಗರಿಕರಿಗೆ ವೈದ್ಯ ಬಂಧು ಹೇಗೆ ಅನುಕೂಲವಾಗುತ್ತೆ? ಸೀನಿಯರ್ ಸಿಟಿಜನ್ ಅಂತ ನಾವೇನು ಹೇಳ್ತೀವಿ, ಇವರಿಗೆ ಎಷ್ಟೋ ಜನಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸಂಪೂರ್ಣವಾದ ಬೆಂಬಲ ಅವ್ರ ಜೊತೆ ಇರುತ್ತೆ. ಅಂದರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಯಾಕಂದರೆ ಒಂದು ವಯಸ್ಸನ್ನು ದಾಟಿದ ಮೇಲೆ, 60 ವರ್ಷ ಆದಮೇಲೆ ಎಷ್ಟೋ ಜನಕ್ಕೆ ನಾವು ಆಸ್ಪತ್ರೆಗೆ ಹೋಗುವಂತೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ವೈದ್ಯ ಬಂದು ಅವ್ರ ಜೊತೆ ಕೈಲಾದ ಒಂದು ಅವರಿಗೆ ಒಂದು ಬೆಂಬಲವನ್ನು ಕೊಡ್ತೀವಿ, ಅಂದರೆ ಒಂದು ಸಹಕಾರವನ್ನು ಕೊಡ್ತೀವಿ, ಅವ್ರ ಜೊತೆ ನಿಲ್ತೀವಿ. ಆಂಬ್ಯುಲೆನ್ಸ್ ಸೌಲಭ್ಯ ಏನಾದರೂ ಸಿಗುತ್ತಾ? ಈಗಾಗಲೇ ನಾವು ಆ್ಯಂಬುಲೆನ್ಸ್ ಬಗ್ಗೆ, ಅಂದರೆ ಎಮರ್ಜೆನ್ಸಿ ಕೇಸಸ್ ಬಂದಾಗ ಆಸ್ಪತ್ರೆನೇ ಮಾತಾಡಿದ್ವಿ, ಆಸ್ಪತ್ರೆನೇ ಆ್ಯಂಬುಲೆನ್ಸನ್ನು ಕಳಿಸುವಂಥ ಪ್ರಯತ್ನ ಆಗುತ್ತೆ. ಇನ್ನೂ ಎಷ್ಟೋ ಜನಕ್ಕೆ ಸರ್ಜರಿ ಮಾಡಿಸ್ಕೋಬೇಕು ಏನಾದರೂ ಅಂಥ ಕೇಸ್ಗಳಿದ್ದಾಗ ಆಸ್ಪತ್ರೆಯಿಂದನೇ ವೆಹಿಕಲ್ನ ಕಳಿಸಿ ಪಿಕ್ ಮಾಡುವಂತಹ ಒಂದು ಸೌಲಭ್ಯನೂ ಕೂಡ ನಾವು ಆಲ್ರೆಡಿ ಮಾತಾಡಿದ್ವಿ. ಆ ಒಂದೊಂದು ಸ್ಟೆಪ್ಪನ್ನು, ಅಂದರೆ ಒಂದೊಂದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಈಗ ಆಲ್ರೆಡಿ ಸಾಕಷ್ಟು ವೈದ್ಯರದ್ದು ಅಪ್ಡೇಟ್ ಆಗಬೇಕು. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಆ ವೈದ್ಯರ ಸಂಪೂರ್ಣವಾದ ಪರಿಚಯ, ಅವ್ರದ್ದು ಇಡೀ ಹಿಸ್ಟ್ರಿ ಎಲ್ಲವನ್ನು ಕೂಡ, ಎಷ್ಟು ಸರ್ಜರಿ ಮಾಡಿದ್ದಾರೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಷ್ಟು, ಎಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ದಿನ ದಿನ ಆ ಕೆಲಸಗಳು ನಡೀತಾ ಇದೆ. ವೈದ್ಯ ಬಂಧುವಿನ ಭವಿಷ್ಯದ ಯೋಜನೆಗಳು ಏನು? ಯಾವೆಲ್ಲ ಸೇವೆ ಜನ ಪಡ್ಕೊಳ್ಬೋದು ಮುಂದೆ?
ಈಗ ಇನ್ನೂ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಇನ್ಕ್ಲೂಡಿಂಗ್ ಲೋನ್ ವ್ಯವಸ್ಥೆ ಕೂಡ, ಅಂದರೆ ಸಾಲದ ವ್ಯವಸ್ಥೆ ಕೂಡ ಏನಾದರೂ ಮಾಡೋಕ್ಕಾಗತ್ತಾ ಅನ್ನುವಂಥದ್ದು ಕೂಡ. ವೈದ್ಯ ಬಂಧು ಆರೋಗ್ಯ ಕಾರ್ಡಿಗೆ ಎಷ್ಟು ಕೊಡಬೇಕು, ಅವಧಿ ಎಷ್ಟು? ಈಗ ಇಷ್ಟೆಲ್ಲ ಸೌಲಭ್ಯಗಳು ಕೇವಲ 49 ರೂಪಾಯಲ್ಲಿ ನಾವು ಕೊಡ್ತಾಯಿದ್ದೀವಿ. ಅಂದರೆ ಈ ಒಂದು ಮೆಂಬರ್ಶಿಪ್, ಯಾಕೆಂದರೆ ಅದರಲ್ಲಿ ಐ ಡಿ ಇರಬೇಕು. ಮೆಂಬರ್ಶಿಪ್ ಐ ಡಿಲಿ ಅದರಲ್ಲಿ ವ್ಯಾಲಿಡಿಟಿ ಇದೆ, ನಿಮ್ಮ ಏಜ್ ಇರುತ್ತೆ, ಬ್ಲಡ್ ಗ್ರೂಪ್ ಇರುತ್ತೆ, ಇವೆಲ್ಲವೂ ಇರುತ್ತೆ. ಸೊ ಇದು ನಿಮಗೆ ಕೇವಲ 49 ರೂಪಾಯಿ ಸಿಗೋದ್ರಿಂದ ಇದ್ರದ್ದು ನೀವು ಖಂಡಿತವಾಗಿ ಇದರ ಪ್ರಯೋಜನ ಪಡ್ಕೋಬೋದು. 49 ರೂಪಾಯಿನ ಕೊಟ್ಟು ವೈದ್ಯ ಬಂಧು ಆರೋಗ್ಯ ಕಾರ್ಡ್ನ ತೊಗೋತೀರಾ, ಅವತ್ತಿನಿಂದ 1 ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ. ಆ 1 ವರ್ಷದಲ್ಲಿ ಅನ್ಲಿಮಿಟೆಡ್ ಆ್ಯಕ್ಸಸ್, ಅಂದರೆ ಇಲ್ಲಿ ಅದೇ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅಥವಾ ಒಂದು ಸರಿ ಹೋದ್ಮೇಲೆ ಮತ್ತೆ ತೊಗೊಳಕ್ಕೆ ಹಾಗೇನಿಲ್ಲ. ಮಲ್ಟಿಪಲ್ ಟೈಮ್ಸ್ ದೇಹದ ಯಾವುದೇ ಭಾಗದಲ್ಲಿ ಏನೇ ಆದರೂ ಕೂಡ ಎಲ್ಲ ಭಾಗಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಆ ಒಂದೇ ಡಿಪಾರ್ಟ್ಮೆಂಟಿಗೆ ಹೋಗಿ ಅಥವಾ ಅದೇ ಡಿಪಾರ್ಟ್ಮೆಂಟಿಗೆ ಕವರ್ ಆಗುತ್ತೆ ಅಂತ ಏನೂ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಕವರ್ ಆಗುತ್ತೆ. ಅಂದರೆ ನಾವು ಅದನ್ನೇ ಹೇಳಿದ್ವಿ, ಟೋ ಟು ಹೆಡ್ ಅಂತ. ಪಾದದಿಂದ ತಲೆಯ ತನಕ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಪಾರ್ಟ್ಸ್ಗಳೇನಿದೆ, ಎಲ್ಲ ಅಂಗಾಂಗಗಳೇನಿದೆ, ಎಲ್ಲ ಅಂಗಾಂಗಗಳಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಸರಿ ಬೇಕಾದರೂ ಅವರು ಆಸ್ಪತ್ರೆಗೆ ಹೋಗ್ಬೋದು, ಯಾವುದೇ ಆಸ್ಪತ್ರೆಗೆ ಬೇಕಾದರೂ ಹೋಗ್ಬೋದು. ಈಗಾಗಲೇ ನಾನು ಹೇಳಿದಾಗ ಈಗ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿದೆ. ಮುಂದಿನ ಹಂತದಲ್ಲಿ ಜಿಲ್ಲೆಯವಾರು ಹೋಗುತ್ತೆ, ಆಮೇಲೆ ತಾಲೂಕುವಾರು ಕೂಡ ಮಾಡುವಂತಹ ಒಂದು ಆಲೋಚನೆಗಳು ನಮ್ಮಲ್ಲಿದೆ. ಕಾರ್ಡ್ ಬಳಕೆ ಮಾಡಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಮತ್ತೆ ಪಾವತಿ ಮಾಡಬೇಕಾ? ಈಗ 49 ರೂಪಾಯಿ ನೀವು 1 ವರ್ಷ ವ್ಯಾಲಿಡಿಟಿ ಇದೆ, ನಾನು ಹೇಳಿದ ಹಾಗೆ 1 ವರ್ಷ ವ್ಯಾಲಿಡಿಟಿ ಆಯಿತು. ಇದಾದಮೇಲೆ ಎಕ್ಸಾಂಪಲ್ 1 ವರ್ಷ ನಿಮಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಬಂದಿಲ್ಲ, ಯು ಆರ್ ಫಿಟ್ ಆ್ಯಂಡ್ ಫೈನ್. ಸೊ ನೀವು ಕಾರ್ಡ್ನ ಯೂಸ್ ಮಾಡಿಲ್ಲ. ಸೊ ಮುಂದಿನ ವರ್ಷ ನೀವು ನಮಗೆ 49 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ, ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಮಗೊಂದು ಫೋನ್ ಮಾಡಿ ಹೇಳಿ, ಈ ವರ್ಷ ನಾನು ಕಾರ್ಡ್ ಯೂಸ್ ಮಾಡಿಲ್ಲ. ಎಗೇನ್ ಮತ್ತೆ ನೀವು ನಮಗೆ ದುಡ್ಡು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಪೇ ಫಾರ್ ಇಟ್ ಅಗೇನ್. ಒಂದು ಸಲ ಕೊಟ್ಟರೆ ಯೂಸ್ ಮಾಡಿದ್ರೆ ರಿನ್ಯೂವಲ್ ಮಾಡ್ಕೊಳ್ಳಿ 1 ವರ್ಷ ಆದಮೇಲೆ. ಇಲ್ಲ ಯೂಸ್ ಮಾಡಿಲ್ಲ, ಆ ವರ್ಷ ನನಗೇನೂ ಆಗಿಲ್ಲ, ದಟ್ಸ್ ಓಕೆ, ನೆಕ್ಸ್ಟ್ ವರ್ಷ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ವೈದ್ಯ ಬಂಧು ಜೊತೆ ಕೈ ಜೋಡಿಸಿರುವ ಆಸ್ಪತ್ರೆ ಮತ್ತು ವೈದ್ಯರ ಬಗ್ಗೆ ಹೇಗೆ ತಿಳಿದುಕೊಳ್ಳುವುದು? ನಮ್ಮಲ್ಲಿ ಯಾವ್ಯಾವ ವೈದ್ಯರು ಅವೈಲೇಬಿಲಿಟಿ ಇದೆ, ಎಷ್ಟು ಆಸ್ಪತ್ರೆಗಳಿದೆ, ಎಲ್ಲವನ್ನು ನಾವು ಅಪ್ಡೇಟ್ ಮಾಡಿದ್ದೀವಿ. ಅಂದರೆ ವೆಬ್ಸೈಟಲ್ಲಿ ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀವಿ, ಇನ್ನು ದಿನದಿಂದ ದಿನಕ್ಕೆ ಅಪ್ಡೇಟ್ ಮಾಡ್ತಾನೇ ಇದ್ದೀವಿ. ಈ ಎಲ್ಲ ವಿವರಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ನೋಡ್ಕೋಬೋದು. ಹಾಗೆಯೇ ನಮ್ಮ ಹೆಲ್ಪ್ಲೈನ್ ನಂಬರ್ ಇದೆ, ಆ ನಂಬರ್ಗೆ ನೀವು ಕರೆ ಮಾಡ್ಬೋದು. ಇಷ್ಟೇ ಅಲ್ಲ, ಶೀಘ್ರದಲ್ಲೇ ವೈದ್ಯ ಬಂಧು ಆ್ಯಪ್ ಕೂಡ ಬರ್ತಾ ಇದೆ, ಅಲ್ಲೂ ಕೂಡ ನೀವು ನಮ್ಮ ಎಲ್ಲ ವಿವರಗಳನ್ನು ತಿಳ್ಕೊಬೋದು. ಯಾವ್ಯಾವ ವೈದ್ಯರಿದ್ದಾರೆ, ಯಾವ ಆಸ್ಪತ್ರೆ ಇದೆ ಅನ್ನೋದು ಕೂಡ ಅಲ್ಲೂ ಅಪ್ಡೇಟ್ ಆಗುತ್ತೆ. ಹೆಲೋ ವೈದ್ಯ ಬಂಧು,